ವೆಲ್ಕಮ್ ಬ್ಯಾಕ್. ಬೆಂಗಳೂರಿಗೆ ಬರ್ತಾ ಇದ್ದ ಟ್ರ್ಯಾಕ್ಟರ್ಗಳು ವಾಪಸ್ ಹೋಗ್ತಾ ಇದೆ. ಅಂದ್ರೆ ಕೋಲಾರ ಶಿಡ್ಲಘಟ್ಟದಲ್ಲಿ ಟ್ರ್ಯಾಕ್ಟರ್ಗಳಿಗೆ ತಡೆ ಹಿಡಿಯಲಾಗ್ತಾ ಇದೆ. ಶಿಡ್ಲಘಟ್ಟ ಬಳಿಯಲ್ಲಿ 6 ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೆಲ ರೈತರು ಪೊಲೀಸರಿಗೆ ಹಿಡಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅದನ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಏನಾಗ್ತಾ ಇದೆ, ಪೊಲೀಸರು ಅದನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ನೀವು ಬೇರೆ ವೆಹಿಕಲ್ ಅಲ್ಲಿ ಹೋಗಿ, ಟ್ರ್ಯಾಕ್ಟರ್ ಮಾತ್ರ ಬೆಂಗಳೂರು ಒಳಗಡೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಭಾಗದಲ್ಲೇ ತಡೆ ಹಿಡಿತಾ ಇದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಈ ತರ ಆಗಿರೋದು ಸುಮಾರು ಒಂದು 6 ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ, ಅಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ರೈತರು ಕೇಳ್ತಾ ಇರೋದು, ನಾವು ಶಾಂತಿಯುತವಾಗಿ ರ್ಯಾಲಿಯಲ್ಲಿ ಪಾಲ್ಗೊಳ್ತೀವಿ, ರೈತ ಮುಖಂಡರು ನಮಗೆ ಸೂಚನೆ ಕೊಟ್ಟಿದ್ದಾರೆ, ನಮ್ಮನ್ನ ಬಿಡಿ ಅಂತ. ಆದರೆ ಪೊಲೀಸರಿಗೆ ಸಿಕ್ಕಿರೋ ಸೂಚನೆ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಟ್ರ್ಯಾಕ್ಟರ್ ಕೂಡ ಬೆಂಗಳೂರು ನಗರ ಪ್ರವೇಶ ಮಾಡಬಾರ್ದು ಅಂತ. ಪೊಲೀಸರು ಅವ್ರ ಕರ್ತವ್ಯ ಅವರು ಮಾಡ್ತಾ ಇದ್ದಾರೆ. ರೈತ ಮುಖಂಡರು ನಮಗೆ ನ್ಯಾಯ ಬೇಕು, ಹಾಗಾಗಿ ಹೋರಾಟ ಮಾಡಿ ಅಂತ ಅನ್ನದಾತರಿಗೆ ಕರೆ ಕೊಟ್ಟಿರೋದ್ರಿಂದ ರೈತರು ನಾವೀಗ ಟ್ರ್ಯಾಕ್ಟರ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಪೊಲೀಸರು ಬಿಡದೇ ಇರೋದ್ರಿಂದ ತುಂಬಾ ಜನ ಸ್ವಯಂ ಪ್ರೇರಣೆಯಿಂದ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಪೊಲೀಸರು ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದ ಟ್ರ್ಯಾಕ್ಟರ್ಗಳೀಗ ವಾಪಸ್ ಹೋಗ್ತಾ ಇದೆ. ಮತ್ತೆ ಶಿಡ್ಲಘಟ್ಟದಲ್ಲಿ ಪೊಲೀಸರು 6 ಟ್ರ್ಯಾಕ್ಟರ್ಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರಿಗೆ ಸೂಚನೆ ಇದೆ, ಅವ್ರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ದೆಹಲಿಯಲ್ಲಿ ಪರ್ಮಿಷನ್ ಸಿಕ್ಕಿದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆ ಯಾವ ಥರ ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಟ್ರ್ಯಾಕ್ಟರ್ಗಳಿಗೆ ತಡೆ ಹಿಡಿತಾ ಇದ್ದಾರೆ. ತುಂಬಾ ಜನ ರೈತರು ಹಳ್ಳಿಗಳಿಂದ ಟ್ರ್ಯಾಕ್ಟರ್ ಅನ್ನ ತಗೊಂಡು ಬರ್ತಾ ಇಲ್ಲ, ತಗೊಂಡು ಬಂದಿದ್ದನ್ನ ಈ ತರ ವಶಕ್ಕೆ ಪಡೆಯಲಾಗ್ತಾ ಇದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಿಚುವೇಶನ್ ಯಾವ ತರ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಪೊಲೀಸರಿಗೆ ಸೂಚನೆ ಇದೆ ಒಂದೇ ಒಂದು ಟ್ರ್ಯಾಕ್ಟರ್ ಅನ್ನು ಕೂಡ ಬೆಂಗಳೂರು ನಗರ ಪ್ರವೇಶ ಮಾಡದಂತೆ ನೋಡ್ಕೊಳ್ಬೇಕು ಅಂತ. ಈಗ ಶಿಡ್ಲಘಟ್ಟ ಇರ್ಬೋದು, ಮತ್ತೆ ಕೋಲಾರ ಸೈಡ್ ಅಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಯಾವ ತರ ಇದೆ ಪರಿಸ್ಥಿತಿ? ಟ್ರ್ಯಾಕ್ಟರ್ಗಳನ್ನ ತಡೆ ಹಿಡಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ಒಂದು ಕಟ್ಟುನಿಟ್ಟಾದಂತ ಒಂದು ಸೂಚನೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ರಾಣಿ ಕ್ರಾಸ್ ಆಗಿರ್ಬೋದು, ಮತ್ತೆ ಸಾದಳ್ಳಿ ಗೇಟ್ ಅಲ್ಲಿ, ಮತ್ತೆ ಒಂದಷ್ಟು ಹೆದ್ದಾರಿಗಳೊಳಗಡೆ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ತಗೊಂಡು ಅಲ್ಲಿ ಒಂದು ಟ್ರ್ಯಾಕ್ಟರ್ಗಳನ್ನ ಮಾತ್ರ ಬಿಟ್ಟು ಇನ್ನು ಟ್ರ್ಯಾಕ್ಟರ್ಗಳನ್ನ ಮಾತ್ರ ತಡೆ ಹಿಡಿಲಾಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇನ್ನೊಂದು ಮಾರ್ಗವಾಗಿ ಶಿಡ್ಲಘಟ್ಟ ಮಾರ್ಗವಾಗಿ ಮೇಲೂರು ಮತ್ತೆ ಬಾಗ್ಲೂರು ಮಾರ್ಗವಾಗಿ ಒಂದು ಕಟ್ ರೂಟ್ ಇದೆ. ಸೊ ಆ ರೂಟ್ ನಲ್ಲಿ ಬೆಂಗಳೂರಿನ ಪ್ರವೇಶಿಸೋದಕ್ಕೆ ಒಂದು ಟ್ರ್ಯಾಕ್ಟರ್ಗಳು ಪ್ರಯತ್ನವನ್ನು ನಡೆಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳನ್ನ ಮೇಲೂರು ಅನ್ನೋ ಒಂದು ಗ್ರಾಮದಲ್ಲಿ ತಡೆ ಹಿಡಿತಕ್ಕಂಥದ್ದು. ಸೊ ಆ 6 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದು ಮತ್ತೆ ಡ್ರೈವರ್ಗಳನ್ನ ಸಹ ಒಂದು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ನಂತರ ಗುಡಿಬಂಡೆಯಲ್ಲೂ ಸಹ 4 ಟ್ರ್ಯಾಕ್ಟರ್ಗಳು ಗುಡಿಬಂಡೆ ಶಿಡ್ಲಘಟ್ಟ ಮಾರ್ಗವಾಗಿ ಒಂದು ಕಟ್ ರೂಟ್ ಅಲ್ಲಿ ಬರೋದಕ್ಕೆ ಪ್ರಯತ್ನ ಪಟ್ಟಂತ 4 ಟ್ರ್ಯಾಕ್ಟರ್ಗಳನ್ನ ಅಲ್ಲಿ 4 ಮತ್ತೆ ಇಲ್ಲಿ 10 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದು ಈಗ ಡ್ರೈವರ್ಗಳನ್ನ ಸಹ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಪೊಲೀಸರು ಅವರ ಕರ್ತವ್ಯನ ಮಾಡಲೇಬೇಕಾಗುತ್ತೆ. ಸರ್ಕಾರದಂತೆ ಯಾರು ಹೆದ್ದಾರಿಯನ್ನ ತಡಿಬಾರ್ದು. ಮತ್ತು ರೈತರು ಇಲ್ಲಿ ಪ್ರೊಟೆಸ್ಟ್ಗೆ ನಿಂತರೆ, ಇಲ್ಲ ಅಟ್ಲೀಸ್ಟ್ ನಾವು ಬ್ಯಾರಿಕೇಡ್ಗಳ ಬರೀ ತಡಿತೀವಿ ಅಂತ ಹೇಳಿ ಸಹ ನಿಂತ್ರೆ, ಅಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಸಿದ್ರೆ ಜಮಾ ಮಾಡಿದ್ರೆ ಸೊ ಹೆದ್ದಾರಿಗಳಲ್ಲಿ ತೊಂದರೆ ಆಗುತ್ತೆ. ಸೊ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಸೊ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಸಹ ಹೋರಾಡ್ತಿರ್ತಾರೆ. ಸೊ ಸಾಕಷ್ಟು ಒಂದು ಭದ್ರತೆ ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಆಗಬಾರ್ದು. ಸರ್ಕಾರದ ನಿರ್ದೇಶನಗಳೇನಿದೆ ಅದನ್ನ ಪಾಲಿಸಬೇಕು ಅಂತ ಹೇಳಿ ಒಂದು ಹೆದ್ದಾರಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಒಳಭಾಗದಲ್ಲಿ ಎಲ್ಲಿಂದ ಹೋಗ್ಬೋದಾಗಿತ್ತು ಆ ದಾರಿಗಳಲ್ಲಿ ಸಹ ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಒಳಗೊಂಡು ಈ ಟ್ರ್ಯಾಕ್ಟರ್ಗಳನ್ನ ತಡಿತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರವೀನ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ.